ಪುಳಿಯೋಗರೆ ರುಚಿನಲ್ಲೇ ಮಾಡುವಂತ ಮತ್ತೊಂದು ಗೊಜ್ಜಿನ ರೆಸಿಪಿ ಇವತ್ತು ನೋಡ್ಕೊಂಡ್ ಬರೋಣ. ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೆ ಹುಳಿ ಅನ್ನದ ಗೊಜ್ಜು. ಸುಮಾರು ಒಂದು 50 ಗ್ರಾಮ್ ಅಷ್ಟು ಹುಣಸೆಹಣ್ಣನ್ನ ತೊಳೆದು ಬಿಸಿನೀರು ಹಾಕಿ ನೆನ್ಸಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಬಾಣಲಿನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅನ್ನದ ಒಂದು ಗೊಜ್ಜಿನ ರೆಸಿಪಿ ಏನಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ಇದರಲ್ಲಿ ಫಸ್ಟ್ ಜೀರಿಗೆ, ಸಾಸಿವೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕಿ ಬೇಳೆಗಳೆಲ್ಲ ಕೆಂಪಗಾದ್ಮೇಲೆ ನಂತರ ಇದಕ್ಕೆ 2 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ನಂತರ ಹುಣಸೆ ರಸ ಹಾಕಿ ಸ್ವಲ್ಪ ಅರಿಶಿನ ಹಾಗೆ ಸಾಂಬಾರ್ ಪೌಡರ್ ಇದರಲ್ಲಿ ಮುಖ್ಯವಾಗಿ ಹಾಕಲೇಬೇಕು. 2 ಸ್ಪೂನ್ ಸಾಂಬಾರ್ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಹುಣಸೆ ರಸ ಹಾಕಿದಾಗ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು. ಯಾಕಂದ್ರೆ ಹುಳಿ ಅಂಶ ಚೆನ್ನಾಗಿ ಕುದ್ದಾಗ ಆ ಸ್ಮೆಲ್ ಎಲ್ಲ ಹೋಗುತ್ತೆ. ರುಚಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನೂ ಹಾಕೋಣ. ಇದೆಲ್ಲ ಚೆನ್ನಾಗಿ ಒಟ್ಟಿಗೆ ಕುದಿಬೇಕು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗೆ ಸಣ್ಣ ಊರಿನಲ್ಲಿ ಕುದಿಸ್ತಾ ಹೋದಾಗೆ ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೆಂಗೆ ಹೋಗಿ ಮೇಲ್ಗಡೆ ಎಣ್ಣೆ ತೇಲ್ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಮಧ್ಯೆ ಮಧ್ಯೆ ತಿರುಗಿಸ್ತಾನೆ ಬೇಯಿಸ್ಕೋಬೇಕು. ಈ ರೀತಿ ಒಂದ್ಸತಿ ನೀವು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಸುಮಾರು 3-4 ದಿನ ಇಟ್ಕೊಂಡು ತಿನ್ಬೋದು. ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ.